ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಸಾರಿಗೆ ಘಟಕದ ವ್ಯವಸ್ಥಾಪಕ ಎಚ್.ಎಲ್. ರಾಥೋಡ್ರವರಿಗೆ ಭಾವಪೂರ್ಣ ಬೀಳ್ಕೊಡುಗೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ದಾಂಡೇಲಿ ಘಟಕದ ವ್ಯವಸ್ಥಾಪಕರಾಗಿದ್ದ ಎಚ್.ಎಲ್. ರಾಥೋಡ್ ಅವರು ಹುಬ್ಬಳ್ಳಿ ಗ್ರಾಮೀಣ ಘಟಕಕ್ಕೆ ವರ್ಗಾವಣೆಯಾಗಿರುವ ಹಿನ್ನೆಲೆ ದಾಂಡೇಲಿ ಘಟಕದಲ್ಲಿ ಭಾವಪೂರ್ವ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. 4 ವರ್ಷಗಳ ಕಾಲ ದಾಂಡೇಲಿಯಲ್ಲಿ ಸೇವೆ ಸಲ್ಲಿಸಿದ ರಾಥೋಡ್ ಅವರು ಜನಸ್ನೇಹಿ ಅಧಿಕಾರಿಯಾಗಿ, ಉತ್ತಮ ನಾಟಕಕಾರ ಹಾಗೂ ಗಾಯಕನಾಗಿ ಜನಮನ ಗೆದ್ದಿದ್ರು. ಈ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಇದ್ರು ರಾಥೋಡ್ ಅವರು ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ಸಂಚಾರಕ ನಿಯಂತ್ರಕ ಎಸ್ಪಿ ಲೋಘಾವಿರವರು ರಾಥೋಡ್ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಥೋಡ್ ಅವರ ವರ್ಗಾವಣೆಯಿಂದ ದಾಂಡೇಲಿಯ ಒಬ್ಬ ಉತ್ತಮ ಅಧಿಕಾರಿ, ಪ್ರತಿಭಾವಂತ ಕಲಾವಿದ ಹಾಗೂ ವಿಶಾಲ ಹೃದಯ ವ್ಯಕ್ತಿಯನ್ನ ಕಳೆದುಕೊಂಡಂತಾಗಿದೆ ಎಂದು ಹಲವರು ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ರಾಥೋಡ್ ಅವರು ಎಲ್ಲರ ಪ್ರೀತಿ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.